ವ್ಯಕ್ತಿಗೆ ಸಂಬಂಧಿಸಿದ ಲೀಗಲ್ ಏರ್ ಅನ್ನು ಯಾಡ್ ಮಾಡುವಾಗ ಈ ಹಿಂದೆ ಯಾಡ್ ಮಾಡಲಾದ ವ್ಯಕ್ತಿಯ ಲೀಗಲ್ ಏರ್ ನೊಂದಿಗೆ ಯಾಡ್ ಆಗ್ತಾ ಇದೆ ಸರ್. ಮತ್ತೊಬ್ಬರು ಆಡ್ ಆಗ್ತಾ ಇದ್ದಾರೆ ಅಂದ್ರೆ ಯಾರು ಆಡ್ ಆಗ್ತಾ ಇದ್ದಾರೆ? ಡಿಫರೆಂಟ್ ಲೀಗಲ್ ಏರ್ಗೆ ಯಾಡ್ ಆಗ್ತಾ ಇದೆ ಸರ್. ರೂಟಿಗೆ ಯಾರೋ ಬಂದು ಕೂತ್ಕೋತಾ ಇದ್ದಾರೆ. ಡೆತ್ ಪರ್ಸನ್ ಗೆ ಲೀಗಲ್ ಏರ್ಸ್ ಆಡ್ ಮಾಡಿದ್ರೆ ಹಿಂದೇನ್ ಮಾಡಿದ್ದಾರೆ ಲೀಗಲ್ ಏರ್ಸ್, ಆ ಲೀಗಲ್ ಏರ್ಸ್ ಈ ಇವ್ರ ಜೊತೆಗೆ ಸೇರ್ಕೊಳ್ತಾರೆ. ಸರಿ, ಒಂದು ವೀಕ್ ಆಯ್ತು ಸರ್. ಮತ್ತೆ ಅದನ್ನ ತೆಗಿ. ನಾವು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಏನ್ ಫೀಡ್ ಮಾಡಿದೀವಿ ಅದು ಪಾರ್ಷಿಯಲ್ ಬಂದಿರೋದ್ರಿಂದ ವೆಬ್ ಅಪ್ಲಿಕೇಶನ್ ನಮಗೆ ಪಾರ್ಷಿಯಲ್ ನಲ್ಲಿ ಬಂದಿರುತ್ತೆ, ಕಂಪ್ಲೀಟೆಡ್ ಬಂದಿರಲ್ಲ. ಸೊ ಅಲ್ಲಿಗೆ ನಾವು ಸ್ಟಾಪ್ ಮಾಡಿದೀವಿ. ಯಾಕಂದ್ರೆ ಇಲ್ಲ ಅಂದ್ರೆ ಹೋಗಿ ಕೂತ್ಕೊಂಡ್ಬಿಟ್ರೆ ಇಲ್ಲ ಸರ್, ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಆದ್ಮೇಲೆ ಅದು ಒಂದ್ಸಲ ವೆರಿಫೈ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಆದ್ಮೇಲೆ ಅದು ನೆಕ್ಸ್ಟ್ ಭೂಮಿಯಲ್ಲಿ ಪ್ರೊಸೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೇಳಿಪ್ಪ. ಇನ್ನೇನಾದ್ರು ಕೊಟ್ಟಿದ್ದಾರೆ ಸರ್. ಫಸ್ಟ್ ಆಪ್ಷನ್ ಅಲ್ಲಿ ಮರಣ ದಾಖಲೆ ಇದೆ, ಆ ಮರಣ ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಆಪ್ಷನ್ ಬರುತ್ತೆ ಸರ್. ಅಲ್ಲಿ ಇದೆ ಅಂತ ಕ್ಲಿಕ್ ಮಾಡಿದ ನಂತರ ಆ ಮರಣ ದಾಖಲೆಯನ್ನು ಹೋಗ್ಬೇಕಾಗ್ತದೆ ಸರ್. ಆದ್ರೆ ಅಲ್ಲಿ ಏನಾಗಿದೆ ಸರ್, ಮರಣ ದಾಖಲೆ ಇಲ್ಲ ಅಂತೇಳಿ ಕ್ಲಿಕ್ ಮಾಡಿದ್ರೆ ಮರ್ಜರ್ ಬರುತ್ತೆ ಸರ್. ಮಾರ್ಜರ್ ಅಪ್ಲೋಡ್ ಮಾಡಿ ನಾವು ಮಾಡ್ಬೇಕಾಗ್ತದೆ. ಆದ್ರೆ NK4 ದಲ್ಲಿ ಈ ಹಿಂದೆ ನಾವು ಮರಣ ದಾಖಲೆ ಇಲ್ಲದೆ ಅಫಾರ್ಡೆಡ್ ಆಧಾರದ ಮೇಲೆ ವಂಶವೃಕ್ಷಯನ್ನ ವಿತರಿಸಲಾಗ್ತಾ ಇತ್ತು ಸರ್. NK5 ಮ್ಯಾಂಡೇಟರಿ ವಂಶವೃಕ್ಷಕ್ಕೆ ಮ್ಯಾಂಡೇಟರಿ ಮರಣ ದಾಖಲೆ ತೆಗೆದ್ರೆ ಜನರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಸರ್. ಇದರಲ್ಲಿ ಈ ತರದಿಂದ ಎಷ್ಟು ಕೇಸ್ ನಿಂತೋಗ್ತಾ ಇರ್ಬೋದಪ್ಪ? ಬೇರೆಯವರು ಯಾರಾದ್ರೂ ಎಷ್ಟು ಕೇಸ್ ಪರ್ಸೆಂಟೇಜ್, ಎಷ್ಟು ಕೇಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಅಡ್ಡ ಆಗ್ಬೋದು ಸರ್? ಈಗ ಏನಾಗಿದೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾನೆ, ಅವರ ಮರಣ ದಾಖಲೆ ಹಿಂದೆ ಏನಾಗ್ತಿತ್ತು ಸರ್, ಮರಣ ದಾಖಲೆ ತಗೊಳ್ಳೋದಿಲ್ಲ ಆಗಿದ್ರು, ಕಡ್ಡಾಯವಾಗಿ ಅವರಿಂದ ಮರಣ ದಾಖಲೆ ಪಡೆದುಕೊಳ್ತಿರ್ಲಿಲ್ಲ ಸರ್. ಆ ವ್ಯಕ್ತಿ ಮರಣ ಹೊಂದಿದ್ದಾನೆ, ಈಗ ಅವರ ಹೆಂಡತಿ ಹೆಸರಿದೆ, ಈಗ ವಂಶವೃಕ್ಷ ಮಾಡಕ್ ಹೋದ್ರೆ ಆ ವ್ಯಕ್ತಿಗೂ ಸಹ ನಾವು ಮರಣ ದಾಖಲೆ ಕೊಡಬೇಕಾಗ್ತದೆ ಸರ್. ಅದೇ ಇದರಿಂದ 30-40% ಇಂತ ಕೇಸಸ್ ಗಳಿದಾವೆ ಸರ್. ಬೇರೆ ಯಾರಾದ್ರೂ ಅಷ್ಟೇ ಇದೆಯೇನಪ್ಪ ನಿಮ್ದು ಅವರೇಜು, ಅಥವಾ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಹೆಸರಿನಲ್ಲಿರುವಂತಹ ಜಮೀನುಗಳಿಗೆ ಸಲ್ಲಬಾರದು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅದು ಆಗ್ಬೇಕಾದ್ರೇನು ನಾವು ಭೌತಿಕಾದ್ಯ ಆಂದೋಲನ ಯಶಸ್ವಿಯಾಗಿ ಆಗ್ಬೇಕು. ಸೊ ಈ ಕಾರ್ಯಕ್ರಮಗಳನ್ನ ತಾವೆಲ್ಲ ಗಂಭೀರದಿಂದ ಮಾಡಬೇಕು ಅಂತ ಮತ್ತೊಮ್ಮೆ ತಾಕೀತು ಮಾಡಿ, ಈ ಜಿಲ್ಲೆಗೆ ನಾನು ಆರಂಭದಲ್ಲೇ ಹೇಳಿದ್ದೇನೆ, ಸ್ವಲ್ಪ ಈ ಮಣ್ಣು ಕುಸಿತ ತಡೆಗಟ್ಟಲಿಕ್ಕೆ ತಡೆಗೋಡೆಗಳನ್ನು ಕಟ್ಟತಕ್ಕಂಥದ್ದು ಹಾಗೂ ಕಡಲು ಕೊರೆತ ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು 200 ಕೋಟಿ ರೂಪಾಯಿನಷ್ಟು ಕೊಡಬೇಕು ಅನ್ನುವಂಥದ್ದನ್ನ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನು ಆದಷ್ಟು ಈ ವರ್ಷದಲ್ಲೇ ನಿಮ್ಮ ಜಿಲ್ಲೆಗೆ ನಾವು ಒದಗಿಸಿಕೊಡ್ತೇವೆ. ಅದು CO ಅವರು ಕೂಡ ಇದ್ದಾರೆ. ಅವರು ಗ್ರಾಮೀಣ ವಸತಿ ಪ್ರದೇಶಗಳು, ಗ್ರಾಮೀಣ ರಸ್ತೆಗಳು, ಎಲ್ಲೆಲ್ಲಿ ವಸತಿ ಪ್ರದೇಶಗಳು ಮತ್ತು ರಸ್ತೆಗಳು ವಲ್ನರಬಲ್ ಇದಾವೆ ಅಂತ ಕಡೆ ಈ ಹಣವನ್ನು ಉಪಯೋಗಿಸಿ ಬಂದೋಬಸ್ತು ಮಾಡುವುದರ ಮುಖಾಂತರ ಸೊ ಆ ಜನಗಳಿಗೆ ಸ್ವಲ್ಪ ರಕ್ಷಣೆ ಕೊಡುವಂತ ಕೆಲಸ ನಾವು ಮಾಡಬೇಕು. ಮತ್ತು NH5 ಏನು ಕೆಲವು ಎಲ್ಲ ನ್ಯೂನತೆಗಳಿದಾವೆ, ನಾನು ಕೂಡ ಚೀಫ್ ಸೆಕ್ರೆಟರಿ ಅವರ ಮುಖಾಂತರ ಮತ್ತೊಮ್ಮೆ ಈಗಾಗಲೇ 16 ಬಾರಿ ನಾವು ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಿದ್ದೇವೆ. ಮತ್ತೊಮ್ಮೆ ಚೀಫ್ ಸೆಕ್ರೆಟರಿ ಅವರ ಮುಖಾಂತರ ನಾನು NH5 ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೇನೆ. ಸೊ ಇನ್ನು ಏನೇ ಇದ್ರೂ ಕೂಡ ನಾವು ಸದಾ ನಿಮ್ಮ ಜೊತೆಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಲಭ್ಯ ಇರ್ತೇವೆ. ನಮ್ಮನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಒಟ್ಟಾರೆ ಜನಪರವಾಗಿ ನಾವೆಲ್ಲರೂ ಇನ್ನಷ್ಟು ಹೆಚ್ಚಿನ ಆಗೋದಿಲ್ಲ. ನೀವು ಬಹಳ ಆಸಕ್ತಿ ತಗೊಂಡು ಮಾಡಿದ್ರೆ ಮಾತ್ರ ಇದನ್ನ ಗುರಿ ಮುಟ್ಲಿಕ್ಕೆ ಸಾಧ್ಯ. ಸೊ ಇದು ಸರ್ಕಾರದ್ದು ಒಂದು ಆದ್ಯತೆ ಕಾರ್ಯಕ್ರಮ. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ದರಖಾಸ್ತು ಕೊಡಿಯಲ್ಲೂ ಹೆಚ್ಚು ಇಲ್ಲ, ಅಥವಾ ಕಂದಾಯ ಗ್ರಾಮದಕ್ಕೂ ಕೂಡ ಅವಕಾಶ ಹೆಚ್ಚು ಇಲ್ಲ. ಜನಗಳಿಗೆ ನಾವು ಮುಟ್ಟಬೇಕಾದ್ರೆ ಈ ಭೌತಿಕ ಅಭಿಯಾನದ ಮುಖಾಂತರ ಅವರಿಗೆ ವಾಸ ಮಾಡಿಕೊಟ್ರೆ ಒಂದಷ್ಟು ಜನಕ್ಕೆ ಮನೆ ಬಾಗಿಲಿಗೆ ನಾವು ಸೇವೆಯನ್ನ ಕೊಟ್ಟಂಗಾಗುತ್ತೆ. ಸೊ ಅದನ್ನ ಗಂಭೀರವಾಗಿ VAಗಳಿಂದ ಹಿಡಿದು ಎಲ್ಲರೂ ಕೂಡ ಅದರಲ್ಲಿ ತೊಡಗಿಸ್ಕೊಂಡು ಮಾಡಬೇಕು ಅಂತ ಮತ್ತೊಮ್ಮೆ ನಾನು ತಮ್ಮನ್ನ ತಾಕೀತು ಮಾಡ್ತಾ ಇದ್ದೇನೆ. ಭೂ ಸುರಕ್ಷಾ ಯೋಜನೆ ತಮಗೆ ಗೊತ್ತಿರೋ ಹಾಗೆ ಹಳೆಯ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿ ಇದಾವೆ. ಈ ಜಿಲ್ಲೆಯಲ್ಲೇ 100-150 ವರ್ಷದ ಹಳೆಯ ದಾಖಲೆಗಳಿದಾವೆ, ಪುಡಿ ಆಗುವಂತ ಹಂತಕ್ಕೆ ಬಂದಿದಾವೆ. ಅವುಗಳನ್ನ ನಾವೇನಾದ್ರೂ ಇನ್ನೊಂದು ಬಾರಿ ನಾವು ತೆಗೆದು ಜೆರಾಕ್ಸ್ ಮಾಡಿ ವಾಪಸ್ ಇಟ್ಟಿದೀವಿ ಅಂತ ಹೇಳಿದ್ರೆ ಬಹುಶಃ ಮತ್ತೆ ಅವು ಉಳಿಯೋದೇ ಇಲ್ಲ. ಯಾಕಂದ್ರೆ ತೆಗೆಯುವಾಗ ನಾವು ಜೆರಾಕ್ಸ್ ಮಾಡುವಾಗ
ಮತ್ತೆ ವಾಪಸ್ ಇಡೋವಾಗ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಇವೆಲ್ಲ ಕಳೆದು ಹೋದ್ರೆ ರೈತರ ಬದುಕೆ ಅತಂತ್ರ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಎಲ್ಲ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತಹ ಭೂ ಸುರಕ್ಷಾ ಅಭಿಯಾನ ಚಾಲ್ತಿಯಲ್ಲಿದೆ. ನಿಮ್ಮ ಜಿಲ್ಲೆಯಲ್ಲಿ ಬಹುತೇಕ ಒಂದೆರಡು ತಾಲೂಕು ಬಿಟ್ರೆ ಬೇರೆ ಎಲ್ಲಾ ತಾಲೂಕಲ್ಲೂ ಬಹಳ ಆಸಕ್ತಿ ತಗೊಂಡು ತಾವು ಮಾಡ್ತಾ ಇದ್ದೀರಾ. ಬಹಳ ಸಂತೋಷ, ತಮಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಬೇರೆ ಒಂದೆರಡು ತಾಲೂಕು ಹಿಂದುಳಿದಿರೋರು ಕೂಡ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡು ಬೇಗ ಸಾಧನೆ ಮಾಡಬೇಕು ಅಂತ ತಾಕೀತು ಮಾಡ್ತೇನೆ. ವೆರಿಫಿಕೇಶನ್ ಆಗಬೇಕು. ಹಾಗೂ ಇದ್ರ ಜೊತೆಗೆ ಯಾಕೆ ನಾವು ಭೂ ಸುರಕ್ಷೆ ಮಾಡ್ತಾ ಇದ್ದೀವಿ ಅಂದ್ರೆ, ಒಂದು ಹಳೆ ದಾಖಲೆಗಳ ಸಂರಕ್ಷಣೆ, ಎರಡನೇದು ಜನಕ್ಕೆ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗಬೇಕು. ಅವರು ಎಲ್ಲೇ ಕೂತ್ಕೊಂಡು ಅವ್ರದ್ದು, ಈಗ ಅವರು ಬೆಂಗಳೂರಲ್ಲಿ ಇರ್ಬಹುದು, ಬಾಂಬೆಯಲ್ಲಿ ಇರ್ಬಹುದು, ಅಲ್ಲಿಂದಾನೇ ಅವರ ಜಮೀನಿನ ದಾಖಲೆಗಳನ್ನ ಪಡೆದುಕೊಳ್ಳುವಂತಹ ಹಕ್ಕು, ಶಕ್ತಿ ನಾವು ಜನಗಳ ಕೈಗೆ ಕೊಡ್ತಾ ಇದ್ದೇವೆ. ಸೊ ಇದರ ಮುಖಾಂತರವಾಗಿ ಅವರ ಫಿಂಗರ್ ಟಿಪ್ಸ್ ಅಲ್ಲಿ, ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಫಿಂಗರ್ ಟಿಪ್ಸ್ ಅಲ್ಲಿ ಅವರ ಡಾಕ್ಯುಮೆಂಟ್ ಸರ್ಟಿಫೈಡ್ ಕಾಪಿ ಸಿಗಬೇಕು. ಅಂಡ್ ಮ್ಯಾಟರ್ ಆಫ್ ನಿಮಿಷಗಳಲ್ಲಿ ಅವರಿಗೆ ಸಿಗಬೇಕು. ಸೊ ಆ ಒಂದು ಸಶಕ್ತೀಕರಣ, ಜನಗಳ ಸಶಕ್ತೀಕರಣವನ್ನು ಕೂಡ ಈ ಯೋಜನೆ ಮುಖಾಂತರ ಮಾಡ್ತಾ ಇದ್ದೇವೆ. ಈಸ್ ಆಫ್ ಆಕ್ಸೆಸಿಂಗ್ ಲ್ಯಾಂಡ್ ರೆಕಾರ್ಡ್ಸ್. ಮೂರನೇದು, ಇವು ಕಳೆದು ಹೋಗುವಂತಹದ್ದು, ಕೆಲವು ನಿಜವಾಗಿ ತಪ್ಪಿನಿಂದ ಕಳೆದು ಹೋಗ್ತವೆ, ಇನ್ ಕೆಲವು ಎಲ್ಲೋ ಯಾವ್ದೋ ರ್ಯಾಕಲ್ಲಿ ಇಡ್ಬೇಕಾಗಿರೋ ತಗೊಂಡೋಗಿ ಇನ್ನೊಂದು ರ್ಯಾಕಲ್ಲಿ ಇಟ್ಬಿಟ್ಟು ಅಲ್ಲಿ ಇದ್ರೂ ಕೂಡ ಇಲ್ಲ ಅಂತೇಳಿ ಅದರಿಂದಾನು ಜನಗಳ ಬದುಕು ಅತಂತ್ರ ಆಗೋಗುತ್ತೆ. ಅದು ಹೋಗ್ಬಾರ್ದು, ಅಥವಾ ಅಚಾತುರ್ಯದಿಂದನೂ ಅವು ಕಾಣೆ ಆಗಬಾರ್ದು, ಕೈಗೆ ಸಿಗದ ಹಾಗೆ ಆಗಬಾರ್ದು. ದಾಖಲೆಗಳು ಜನಕ್ಕೆ ಅದು ಕಳೆದು ಹೋಗುವಂತಹದ್ದು ನಿಲ್ಲಬೇಕು. ನಾಲ್ಕನೇದು, ಕೊನೆ ಅಂಶ, ಇಲ್ಲಿ ಕಡಿಮೆ, ಬೇರೆ ಕಡೆ ಎಲ್ಲ ತಿದ್ದೋದು, ಹೆಸರುಗಳು ಸೇರಿಸೋದು, ಒಂದನ್ನ ಒಡೆದಾಕಿ ಇನ್ನೊಂದು ಮಾಡೋದು, ಇವೆಲ್ಲ ನಡೆದಿದೆ. ಸೊ ಅಂತಹದನ್ನು ಕೂಡ ಕಡಿವಾಣ ಹಾಕಿ ಅಲ್ಲಿ ಈ ಭ್ರಷ್ಟಾಚಾರಕ್ಕೆ ಮತ್ತು ದಾಖಲೆಗಳನ್ನ ತಿರುಚೋದಿಕ್ಕೆ ಕಡಿವಾಣ, ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂತಾನು ನಾವು ಈ ಭೂ ಸುರಕ್ಷಾ ಯೋಜನೆಯನ್ನ ಮಾಡ್ತಾ ಇದ್ದೇವೆ. ಸೊ ಈಗ ಈ ತಿಂಗಳಿಂದ ಮುಂದಕ್ಕೆ ಹೋಗಿ ಜನ ಇನ್ಮೇಲೆ ನಮ್ಮ ಕಚೇರಿಗಳಿಗೆ ಅಲಿಯುವಂತ ಅವಶ್ಯಕತೆಯನ್ನ ತಪ್ಪಿಸಿ ಅವರು ಆನ್ಲೈನ್ ಅಲ್ಲೇ ಪಡ್ಕೊಳ್ಳುವಂತ ಭೂ ಸುರಕ್ಷಾ ಪೋರ್ಟಲ್ ಅನ್ನ ನಾವು ಜನಗಳಿಗೆ ಸಮರ್ಪಣೆ ಮಾಡಿದ್ದೇವೆ. ಅದರ ಮುಖಾಂತರ ಅವ್ರ ಮನೆಯಲ್ಲೇ ಕೂತ್ಕೊಂಡು ದಾಖಲೆಗಳನ್ನ, ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಳ್ಬಹುದು. ಸೊ AJSK ಬಂದು ಬೇಕಾದ್ರೂ ಅಂದ್ರೆ ನಾಡ್ ಕಚೇರಿಗೆ ಬಂದು ಅಲ್ಲೂ ಕೂಡ ಆನ್ಲೈನ್ ಅಲ್ಲಿ ಪಡ್ಕೊಳ್ಬಹುದು. ಮುಂದಿನ ದಿನ ಇದನ್ನ ಬಾಪೂಜಿ ಸೇವಾ ಕೇಂದ್ರದಲ್ಲೂ ಕೊಡಮಾಡಬೇಕು ಅಂತ ವಿಚಾರವನ್ನ ಇಟ್ಕೊಂಡಿದ್ದೇವೆ. ಒಟ್ಟಾರೆ ಜನ ಕಚೇರಿಗಳಿಗೆ ಅಲಿಯುವಂತಹದ್ದು ಕಡಿಮೆ ಆಗ್ಬೇಕು. ಆ ಒಂದು ಉದ್ದೇಶದಿಂದ ಆ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಅದು ಕೂಡ ಇನ್ನಷ್ಟು ನೀವೆಲ್ಲರೂ ಈ ಜಿಲ್ಲೆಯಲ್ಲಿ ಆ ವಿಷಯದಲ್ಲಿ ಒಳ್ಳೆ ಕೆಲಸ ಆಗಿದೆ. ಸುಮಾರು ತಹಶೀಲ್ದಾರ್ಸು ಒಳ್ಳೆ ಆಸಕ್ತಿ ತಗೊಂಡು ಮಾಡಿದ್ದಾರೆ. ಅವರಿಗೆ ಕೊಟ್ಟ ಸಿಬ್ಬಂದಿಗಿಂತ ಹೆಚ್ಚು ಕೆಲಸವನ್ನು ಕೂಡ ಮಾಡಿದ್ದಾರೆ, ಬೇರೆ ಸಿಬ್ಬಂದಿಗಳನ್ನ ತೊಡಗಿಸ್ಕೊಂಡು. ಸೊ ಬಹಳ ಮುತುವರ್ಜಿಯಿಂದ ಕೆಲವರು ಕೂಡ ಕೆಲಸ ಮಾಡಿದ್ದಾರೆ. ಅವರ ಜನಪರ ಕಾಳಜಿಯನ್ನ ನಾನು ಈ ಸಂದರ್ಭದಲ್ಲಿ ಜನಗಳ ಪರವಾಗಿ ಅವರಿಗೆ ಪ್ರಶಂಸೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಾಕಷ್ಟು ಕೆಲಸಗಳು ಸಕ್ರಿಯವಾಗಿ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಅದು ಒಂದು ಕಡೆ ನಿಜ ಆದ್ರೂ ಕೂಡ ನಮ್ಮ ಇಲಾಖೆಯಲ್ಲಿ ಎಷ್ಟು ಮಾಡಿದ್ರೂ ಕೂಡ ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಇರುತ್ತೆ. ಇರೋದ್ರಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಮ್ದು ವರ್ಕ್ ಲೋಡ್ ಸ್ವಲ್ಪ ಕಡಿಮೆನೆ, ಆದಾಗ್ಯೂ ಕೂಡ ಹಾಗಂತೇಳಿನೂ ನಮ್ದು ವರ್ಕ್ ಇದ್ದೇ ಇರುತ್ತೆ ಈ ಜಿಲ್ಲೆಯಲ್ಲಿ. ಸೊ ನೆಕ್ಸ್ಟ್ ನಾವು ಪೋಡಿ ಮುಕ್ತ ಗ್ರಾಮವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಳ್ಳುವಂತಹದ್ದು ಬಾಕಿ ಇದೆ. ಅದು ಮಾಡಬೇಕಾದ್ರೆ ಈ ಪೌತಿ ಖಾತೆ ಆಂದೋಲನ ಒಂದ್ ರೌಂಡ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನೀಗ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಪೌತಿ ಖಾತೆ ಆಂದೋಲನ ಒಂದು ಸುತ್ತು ಆದರೆ ಆ ನಂತರದ ದಿನಗಳಲ್ಲಿ ನಾವು ಪೋಡಿ ಮುಕ್ತ ಗ್ರಾಮವನ್ನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಂಡು ಎಲ್ಲ ಮಲ್ಟಿಪಲ್ ಓನರ್ RTC ಇರೋರ್ನ ಸಿಂಗಲ್ ಓನರ್ RTCಗೆ ತಗೊಂಡ್ ಬರ್ಬೇಕು ಅನ್ನುವಂತ ಗುರಿಯನ್ನು ಕೂಡ ಹೊಂದಿದ್ದೇವೆ. ಸೊ ಹಾಗೇನೆ ನಾನು ಆಗ್ಲೇ ಹೇಳ್ದಾಗೆ ಈ ಕೇಂದ್ರ ಸರ್ಕಾರದವರು ಕೂಡ ಕೃಷಿ
ಆಗದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳನ್ನ ಬಾಕಿ ಇಟ್ಟು ಹೋಗಿದ್ರು. ಅವಧಿ ಮೀರಿದಂತಹ ಪ್ರಕರಣಗಳೇ 10,774 ಬಾಕಿ ಇದ್ವು. ನಾನು ಈ ಇಲಾಖೆಯ ಜವಾಬ್ದಾರಿ ತಗೊಂಡಾಗ ತಹಶೀಲ್ದಾರ್ ಕೋರ್ಟ್ ಅಲ್ಲಿ 10,774 ಒಟ್ಟು ಕೇಸ್ ಅಲ್ಲ, ಅವಧಿ ಮೀರಿದಂತಹ ತಹಶೀಲ್ದಾರ್ ಕೋರ್ಟ್ ಕೇಸುಗಳು 10,774 ಇತ್ತು. ಇದನ್ನ ನಮ್ಮ ಸರ್ಕಾರ ಆಂದೋಲನದ ಮಾದರಿಯಲ್ಲಿ ವಿಲೆ ಮಾಡುವಂತ ಅಭಿಯಾನ ಮಾಡಿ 10,774 ಇದ್ದಿದ್ದನ್ನ ಇವತ್ತು 457 ಕೇಸಿಗೆ ಇಳಿಸಿದೆ. ನಾನು ತಗೊಂಡಾಗ 10,774 ಪೆಂಡಿಂಗ್ ಇತ್ತು. ಈಗ ಜೂನ್ ತಿಂಗಳಿಗೆ ಅದು 457 ಪೆಂಡಿಂಗ್ ಇದೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ. AC ಕೋರ್ಟ್ ಅಲ್ಲಿ ತಮ್ಗೆ ಹೇಳೋದಾದ್ರೆ, ನಾನು ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು ಅವುಗಳನ್ನ ಸಂರಕ್ಷಣೆ ಮಾಡುವಂತಹ ಭೂ ಸುರಕ್ಷಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಭೂ ಸುರಕ್ಷಾ ಯೋಜನೆಯಲ್ಲಿ ಹಳೆ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ. ಇದರ ಮುಖಾಂತರ ದಾಖಲೆಗಳು ಹಾಳಾಗೋದನ್ನ ಸಂರಕ್ಷಣೆ ಮಾಡಿದಾಗುತ್ತೆ, ಕಳೆದು ಹೋಗೋದನ್ನ ತಪ್ಪಿಸಿದಾಗುತ್ತೆ ಮತ್ತು ಜನಗಳಿಗೆ ಅವರ ಬೆರಳ ತುದಿಯಲ್ಲಿ ದಾಖಲೆಗಳನ್ನ ಎಲ್ಲಿದ್ದರೆ ಅಲ್ಲಿಂದನೇ ಆನ್ಲೈನ್ ಮುಖಾಂತರವಾಗಿ ಪಡೆದುಕೊಳ್ತಕ್ಕಂತಹ ಸೌಲಭ್ಯವನ್ನ, ಶಕ್ತಿಯನ್ನ ಜನಗಳ ಕೈಗೆ ತುಂಬುತ್ತಾ ಇದ್ದೇವೆ. ನಾವು ಇವುಗಳನ್ನ ಸ್ಕ್ಯಾನ್ ಮಾಡೋದ್ರಿಂದ ಮುಂದೆ ಇವುಗಳಲ್ಲಿ ನಕಲಿ, ಫೋರ್ಜರಿ, ತಿದ್ದುಪಡಿ ಮಾಡಿ ಫ್ರಾಡ್ ಮಾಡುವಂತ ಅವಕಾಶಗಳಿಗೂ ಕೂಡ ಒಂದು ಕಡಿವಾಣ ಹಾಕ್ತಾ ಇದ್ದೇವೆ. ಇದರ ಮುಖಾಂತರವಾಗಿ ರಾಜ್ಯದಲ್ಲಿ ಸುಮಾರು 100 ಕೋಟಿ ಪುಟಗಳನ್ನ ಈ ರೀತಿಯ ದಾಖಲೆಗಳು ಇದ್ದಾವೆ ಅಂತ ಅಂದಾಜು ಮಾಡಿದ್ದೇವೆ. ಅದರಲ್ಲಿ ಇಲ್ಲಿಯವರೆಗೆ 33.1 ಕೋಟಿ ಪುಟಗಳನ್ನ ಈಗಾಗಲೇ ನಾವು ಸ್ಕ್ಯಾನ್ ಮಾಡಿದ್ದೇವೆ. 33% ಆಗಿದೆ. ಇನ್ನೊಂದು 6 ತಿಂಗಳಲ್ಲಿ ಬಾಕಿ ಇರುವಂತ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಮತ್ತು ಈ ದಾಖಲೆಗಳು ಇನ್ನು ಮುಂದೆ ಜನ ನಮ್ಮ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಅವರ ಮನೆಯಿಂದನೇ ನಮ್ಮ ಭೂ ಸುರಕ್ಷಾ ಆನ್ಲೈನ್ ಪೋರ್ಟಲ್ ಅಲ್ಲಿ ಅವರು ಅರ್ಜಿ ಹಾಕಿ ಆನ್ಲೈನ್ ಅಲ್ಲೇ ಸರ್ಟಿಫೈಡ್ ಕಾಪಿಯನ್ನ ಪಡೆದುಕೊಳ್ಳಬಹುದು. ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ನಮ್ಗೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ಲಿಕ್ಕೆ ಗೊತ್ತಾಗೋದಿಲ್ಲ ಅಂತಿದ್ದಲ್ಲಿ ನಾಡ ಕಚೇರಿಗೆ ಬಂದು ಕೂಡ ಅಲ್ಲಿ ಈ ದಾಖಲೆಗಳನ್ನ ಆನ್ಲೈನ್ ಮುಖಾಂತರ ಪಡ್ಕೊಳ್ಬಹುದು. ತಾಲೂಕು ಕಚೇರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ಸೊ ಈ ಸೌಲಭ್ಯ ಜನ ಅವ್ರಿಗೆ ಶಕ್ತಿ ಇದ್ರೆ ಅವ್ರ ಮನೆಯಿಂದಾನೇ ಆನ್ಲೈನ್ ಅಲ್ಲಿ ಪಡ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಪಡ್ಕೊಳ್ಬಹುದು, ಇಲ್ಲ ಅಂದ್ರೆ ನಮ್ಮ ನಾಡ ಕಚೇರಿಗೆ ಹೋಗಿ ಪಡ್ಕೊಳ್ಬಹುದು. ದಾಖಲೆ ಪಡ್ಕೊಳ್ಳಿಕ್ಕೆ ತಾಲೂಕು ಕೇಂದ್ರ ಕಚೇರಿಗೆ ಬಂದು ಅಲೆದಾಡುವಂತ ಅವಶ್ಯಕತೆ ಇರೋದಿಲ್ಲ. ಆ ಒಂದು ಅಲೆದಾಟದಿಂದನೂ ಕೂಡ ಜನಗಳಿಗೆ ನಾವು ಮುಕ್ತಿಯನ್ನ ಕೊಡ್ತಾ ಇದ್ದೇವೆ. ನಾವು ಹೇಳಿದ್ದೇವೆ, ನಾವು ಮಾತು ಪ್ರಕಾರ ನಾವು 100 ಕೋಟಿ ಕೊಡ್ತೇವೆ ನಿಮ್ಗೆ. ಮಲೆನಾಡು, ಕರಾವಳಿ 6 ಜಿಲ್ಲೆಗೆ 500 ಕೋಟಿ ರೂಪಾಯಿಯನ್ನ ಗುಡ್ಡ ಕುಸಿತ ತಡೆ ಕಾಮಗಾರಿಗಳಿಗೆ ನಾವು ಖರ್ಚು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಯಾವತ್ ಮಾಡಿದ್ರು ಇದು? ಸಾಲದಿಲ್ಲ ಅಂತ ನೀವು ಹೇಳ್ಬೋದು, ಅದನ್ನ ನೀವು ಹೇಳೋ ಮಾತನ್ನ ನಾನು ತಿರಸ್ಕಾರ ಮಾಡೋದಿಲ್ಲ. ಆದ್ರೆ 500 ಕೋಟಿ ರೂಪಾಯಿ ಲ್ಯಾಂಡ್ ಸ್ಲೈಡ್ ಪ್ರಿವೆನ್ಷನ್ಗೆ ಯಾರು ಇನ್ವೆಸ್ಟ್ ಮಾಡಿದ್ರು ಹೇಳಿ? ಅಟ್ಲೀಸ್ಟ್ ನಾವು ಅಷ್ಟಾದ್ರೂ ಮಾಡ್ತಾ ಇದ್ದೇವೆ. ಕೋಸ್ಟಲ್ ಈಗ ಕಡಲು ಕೊರೆತಕ್ಕೆ 300 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೊ ಈ 6 ಜಿಲ್ಲೆಗೆ 800 ಕೋಟಿ ರೂಪಾಯಿ ಪ್ರಕೃತಿ ವಿಕೋಪ ಶಮನ ಕಾಮಗಾರಿಗಳಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ಈ ವರ್ಷದಲ್ಲಿ 800 ಕೋಟಿಗೆ ಅಪ್ರೂವಲ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಈ 800 ಕೋಟಿ ರೂಪಾಯಿ ಯಾವತ್ತು ಯಾರು ಬಂಡವಾಳ ಹಾಕಿದ್ರು ಅದಾದ್ರೂ ಹೇಳಿ. ಸಾಲದು ಅಂತ ಹೇಳ್ತೀರಾ, ನಾನು ಆಯ್ತು, ನಾನು ನಿಮ್ಮದು ಒಪ್ಪೋದು ಬಿಡೋದು ಎರಡನೇ ಮಾತು. ನಾನು ತಿರಸ್ಕಾರನು ಏನ್ ಮಾಡ್ತಾ ಇಲ್ಲ, ಮಾಡ್ಬೇಕಿನ್ನು. ಅಟ್ಲೀಸ್ಟ್ 800 ಕೋಟಿ ರೂಪಾಯಿ ಆದ್ರೂ 6 ಜಿಲ್ಲೆಗೆ ಬಂಡವಾಳ ಆಗ್ತಾ ಇದೀವಲ್ಲ. 6 ಜಿಲ್ಲೆ ಎಲ್ಲರಿಗೂ ಉತ್ತರದಾಯಿತ್ವ ಇರುತ್ತೆ, ಎಲ್ಲರಿಗೂ ಅಕೌಂಟಬಿಲಿಟಿ ಇದೆ. ನಾನ್ಗೂ ಅಂದ್ರೆ 66% ಏನು ಅವ್ರು ಪೆಂಡೆನ್ಸಿ ಬಿಟ್ಟು ಹೋಗಿದ್ರು ಅದನ್ನ ಡಿಸ್ಪೋಸ್ ಮಾಡಿದ್ದೇವೆ 2 ವರ್ಷದ ಅವಧಿಯಲ್ಲಿ. ಈ 62,000 ಪ್ರಕರಣದಲ್ಲಿ 32,757 ಪ್ರಕರಣಗಳು 5 ವರ್ಷಕ್ಕಿಂತ ಮೀರಿ ಪೆಂಡಿಂಗ್ ಇದ್ದಂತಹ.
5 ವರ್ಷಕ್ಕಿಂತ ಮೀರಿ AC ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು. ಇವತ್ತು 5 ವರ್ಷ ಮೀರಿರುವಂತಹ AC ಕೋರ್ಟ್ ಪ್ರಕರಣಗಳು ಹಿಂದೆ 32,787 ಇದ್ದಿದ್ದು ಇವತ್ತು 4,748ಕ್ಕೆ ಇಳಿಸಿದ್ದಾರೆ. ಆವಾಗ 33,000 ಇತ್ತು, ಈಗ 4,700ಗೆ ಇಳಿಸಿದ್ದಾರೆ. ಒಟ್ಟಾರೆ ಟೋಟಲ್ ಅವಧಿ ಮೀರಿದಂತ ಪ್ರಕರಣಗಳು 62,000 ಇದ್ದಿದ್ದು ಈಗ 19,000ಕ್ಕೆ ಇಳಿಸಿದ್ದೇವೆ. ಈ ರೀತಿಯಾಗಿ ಕಂದಾಯ ಇಲಾಖೆಯಲ್ಲಿ ನಾವು ಜನಪರ ಬದಲಾವಣೆ, ಸುಧಾರಣೆ ಮತ್ತು ಜನಪರ ಆಡಳಿತವನ್ನ ತರತಕ್ಕಂತ ಪ್ರಯತ್ನವನ್ನ ಎಲ್ಲ ಹಂತದಲ್ಲಿಯೂ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಕೆಲಸವನ್ನ ನಾವು ಇನ್ನಷ್ಟು ಮುಂದುವರಿಸ್ತೇವೆ. ಅದನ್ನ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೇನೆ. ನಮ್ಮ ಕಂದಾಯ ಇಲಾಖೆಯಲ್ಲಿ ಯಾವಾಗಲೂ ಕೂಡ ನಾವು ಎಷ್ಟು ಕೆಲಸ ಮಾಡಿದ್ರು ಇನ್ನೂ ಮಾಡಬೇಕಾಗಿರೋದು ಇದ್ದೇ ಇರುತ್ತೆ. ಹಾಗಾಗಿ ವಿರಮಿಸ್ತಕ್ಕಂತಹ ಪ್ರಶ್ನೆ ಇಲ್ಲ. ಸೊ ಇದನ್ನ ಎಲ್ಲರೂ ಕೂಡ ಇನ್ನಷ್ಟು ಗಂಭೀರವಾಗಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಒಂದುಗೂಡಿ ಇಲ್ಲಿ ನಮ್ಮ ಇಲಾಖೆಯ ಕೆಲಸ ಕಾರ್ಯಗಳು ಈ ಜಿಲ್ಲೆಯಲ್ಲಿ ಚೆನ್ನಾಗಿ ನಡೆದಿದೆ, ಇಲ್ಲ ಅಂತಲ್ಲ, ಆದರೆ ಇನ್ನೂ ಹೆಚ್ಚಿನ ತೀವ್ರಗತಿಯಲ್ಲಿ ಮಾಡಬೇಕು ಅಂತಾನು ನಾನು ಸೂಚನೆ ಕೊಟ್ಟಿದ್ದೇನೆ. ಅದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಹಾಗಂತೇಳಿ ಬಡವರಿಗೆ, ನಿರ್ಗತಿಕರಿಗೆ, ವಯಸ್ಸಾದಂತವರಿಗೆ ಸಿಗುವಂತಹದನ್ನ ಬೇರೆಯವರು ತಗೊಂಡ್ರೆ ಅದು ವಂಚನೆ ಪ್ರಕರಣ. ಅದನ್ನ ಅದೇ ರೀತಿ ಇರಬಹುದು. ನನಗೆ ಆ ತರ ಡೇಟಾ ಅಂತ ಇಲ್ಲ. ಈ ಡೇಟಾ ಇದ್ರೆ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ನಾವೇನೆ. ಸದ್ಯಕ್ಕೆ ಫಸ್ಟ್ ವೆರಿಫಿಕೇಶನ್ ನೋಡೋಣ. ಎಲ್ಲಾದ್ರೂ ಕೆಲವು ಕಡೆ ವ್ಯವಸ್ಥಿತವಾಗಿ ಇದು ಈ ತರ ತಪ್ಪು ಮಾಡಿದ್ರೆ ಅಂತ ಕಡೆ ಬೇಕಾದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಮಾಡೋದು ಆಮೇಲೆ ಬರುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರೆ ಅವರು ಅನರ್ಹರಾಗಿದ್ರೆ ಅದನ್ನ ಅಟ್ಲೀಸ್ಟ್ ಸ್ಟಾಪ್ ಆದ್ರೂ ಮಾಡ್ಬೇಕು. ನಾವು ಅಟ್ಲೀಸ್ಟ್ ಸ್ಟಾಪ್ ಮಾಡ್ಬೇಕು. ಅವ್ರು ಕೊಟ್ಟಿರೋದು ನಾನೇ ನೋಡಿದ್ದೇನೆ. ಯಾಕಂದ್ರೆ ನನಗೆ ವಿಲೇಜ್ ಅಕೌಂಟೆಂಟ್ ತೋರಿಸಿದ್ರು, ನೋಡಿ ಸರ್ ಇವರು ಫಿಸಿಕಲಿ ಎಲ್ಲ ಫಿಟ್ ಇದ್ದಾರೆ, ಆದ್ರೆ ಯಾರೋ ಡಾಕ್ಟರ್ ಕೊಟ್ಟಿದ್ದಾರೆ. ಅವರು ವಿಲೇಜ್ ಅಕೌಂಟೆಂಟ್ ಹೇಳಿದ್ರು, ಅವರು ಡಾಕ್ಟರ್ ಕೊಟ್ಟ ಮೇಲೆ, ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನನ್ನ ಮೇಲೆ ಬಂದು ಗಲಾಟೆ ಮಾಡ್ತಾರೆ. ರೇ ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನೀನ್ ಮಂಜೂರು ಮಾಡಲ್ಲ ಅಂತ ಹೇಳಕ್ಕೆ ನೀನ್ ಯಾರು ಮಾಡ್ಕೊಡಯ್ಯ ಅಂತ ಗಲಾಟೆ ಮಾಡ್ತಾರೆ. ಸರ್ ನನ್ನ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ನಾನು ಪ್ರಶ್ನೆ ಮಾಡಿದ್ದೇನೆ, ನೀವು ದೈಹಿಕವಾಗಿ ಚೆನ್ನಾಗಿದ್ದೀರಲ್ಲ ಅಂತ. ಸರ್ಟಿಫಿಕೇಟ್ ಇದೆಯಲ್ಲ, ಸರ್ಟಿಫಿಕೇಟ್ ಮೇಲೆ ಕೊಡ್ರಿ ಅಂತ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಸರ್ ಅಂತ ಅವರು ಬಂದು ನನಗೆ ಅಳಲು ತೋಡ್ಕೊಂಡ್ರು ಕೆಲವು ಅಧಿಕಾರಿಗಳು. ಈ ರೀತಿಯಾದಂತೆಲ್ಲ ವ್ಯವಸ್ಥೆಯನ್ನ ದುರುಪಯೋಗ ಮಾಡುವಂತವ್ರು ಇದ್ದಾರೆ. ರಾಜ್ಯದಲ್ಲಿ ನಾವು ಭೌತಿ ಖಾತೆ ಆಂದೋಲನವನ್ನ ಆನ್ಲೈನ್ ಮುಖಾಂತರವಾಗಿ ಆರಂಭ ಮಾಡಿದ್ದೇವೆ. ಇದರ ಹಿಂದೆ ಉದ್ದೇಶ ಸುಮಾರು 52,55,000 ಜಮೀನುಗಳು ಸುಮಾರು ಮೃತರಾಗಿರುವ ರೈತರ ಹೆಸರಿನಲ್ಲಿ ಮುಂದುವರೆದಿದ್ದಾವೆ. ಕೇಂದ್ರ ಸರ್ಕಾರದವರು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಮೃತರಾಗಿರುವ ಹೆಸರಿನಲ್ಲಿ ಇರುವಂತಹ ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ PM ಕಿಸಾನ್ ಆಗಲಿ ಅಥವಾ ಕೃಷಿಯಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನು ಕೊಡಬಾರದು ಅಂತೇಳಿ ಕೇಂದ್ರ ಸರ್ಕಾರದವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೃತರ ಹೆಸರಿನಲ್ಲಿ ಇರುವಂತಹ ಜಮೀನುಗಳನ್ನು ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡ್ತಕ್ಕಂಥದ್ದು ರೈತರ ಹಿತದೃಷ್ಟಿಯಿಂದ ಅನಿವಾರ್ಯ ಇದೆ. ಆ ಉದ್ದೇಶದಿಂದ ನಾವು ರಾಜ್ಯಾದ್ಯಂತ ಭೌತಿ ಖಾತೆ ಆಂದೋಲನವನ್ನು ಆರಂಭ ಮಾಡಿದ್ದೇವೆ. 52,55,000 ಜಮೀನುಗಳು ಮೃತರ ಹೆಸರಿನಲ್ಲಿ ಇದಾವೆ ಅಂತ ನಾವು ಒಂದು ಲೆಕ್ಕ ಮಾಡಿದ್ದೇವೆ. ಅವುಗಳಲ್ಲಿ ಇಷ್ಟು ಜಮೀನುಗಳನ್ನ ನಾವು ಜನರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ಗಳು ಜನರ ಮನೆ ಬಾಗಿಲಿಗೆ ಹೋಗಿ ಯಾರ್ಯಾರು ರೈತರು ವ್ಯಾಜ್ಯ ಇಲ್ಲದೆ ಖಾತೆಯನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆಸಕ್ತರಿದ್ದಾರೆ ಅವರೆಲ್ಲರಿಗೂ ಕೂಡ ಖಾತೆ ಬದಲಾವಣೆ ಮಾಡಿಕೊಡ್ಬೇಕು ಅನ್ನೋದು ಈ ಅಭಿಯಾನದ ಉದ್ದೇಶ. ಈಗಾಗಲೇ ನಾವು 1 ತಿಂಗಳಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಸುಮಾರು ಒಂದು 20,000 ರೈತರದನ್ನ ಮೃತರ ಹೆಸರಿನಲ್ಲಿದ್ದಂತಹ ಜಮೀನುಗಳನ್ನ ಅವರ ವಾರಸುದಾರರಿಗೆ
ನಾವು ಖಾತೆ ಬದಲಾವಣೆ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡಿದ್ದೇವೆ. ಇದನ್ನ ಬರುವ ದಿನಗಳಲ್ಲಿ ಇನ್ನಷ್ಟು ತೀವ್ರಗತಿಯಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮವನ್ನ ನಾವು ರೂಪಿಸ್ಕೊಂಡಿದ್ದೇವೆ. ಕಾರವಾರ ಜಿಲ್ಲೆಯಲ್ಲೂ ಕೂಡ ನಾನು ಇವತ್ತು ಹೆಚ್ಚಿನ ಒತ್ತನ್ನ ಕೊಟ್ಟು ಹೇಳಿದ್ದೇನೆ. ಇಲ್ಲೂ ಆ ರೀತಿಯಾಗಿ ಸುಮಾರು 1,90,000 ಜಮೀನುಗಳು ಸರಿಸುಮಾರು 57,000 ರೈತರು ಮೃತರ ಹೆಸರಿನಲ್ಲಿ ಇದ್ದಾವೆ ಅನ್ನುವಂಥದ್ದನ್ನ ನಾವು ಅಂದಾಜು ಮಾಡಿದ್ದೇವೆ. ಅವರಿಗೆ ಹೇಳಿದ್ದೇನೆ, ಬರುವ 6 ತಿಂಗಳಲ್ಲಿ ಇಷ್ಟು ರೈತರನ್ನ ಸಂಪರ್ಕ ಮಾಡಿ ಅವರು ಒಪ್ಪಿಗೆ ಕೊಟ್ಟಲ್ಲಿ ಅವರ ವಾರಸುದಾರರಿಗೆ ಯಾವುದೇ ಖರ್ಚಿಲ್ಲದೆ ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಹೋಗಿ ಈ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದೇನೆ. ಎರಡನೇದು, ನಾವು ರಾಜ್ಯಾದ್ಯಂತ ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಆಧಾರ್ನಲ್ಲಿ ಅವರು ಕೊಟ್ಟಿರುವಂತ ವಯಸ್ಸು, ಅದನ್ನ ಪಿಂಚಣಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ವಯಸ್ಸಿಗೆ ಹೋಲಿಕೆ ಮಾಡಿದಾಗ ಸುಮಾರು 10 ಲಕ್ಷ ಪ್ರಕರಣದಲ್ಲಿ ಆಧಾರ್ನಲ್ಲಿ ಕೊಟ್ಟಿರೋ ವಯಸ್ಸು ಅವರು 60 ವಯಸ್ಸಿಗಿಂತ ಗಣನೀಯವಾಗಿ ಕಡಿಮೆ ಇರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ, ಸುಮಾರು 10 ಲಕ್ಷ ಪ್ರಕರಣದಲ್ಲಿ. ಸೊ ಹಾಗಂತೇಳಿ ಇವೆಲ್ಲವೂ ಕೂಡ ಅನರ್ಹ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇವುಗಳನ್ನ ನಾವು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಪುನರ್ ಪರಿಶೀಲನೆ ಮಾಡುವಂತಹ ಕೆಲಸವನ್ನ, ಅದಕ್ಕೆ ಬೇಕಾದಂತಹ ಯಾವ ರೀತಿಯಲ್ಲಿ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂತಹದ್ದನ್ನು ಕೂಡ ನಾವು ಅವರಿಗೆ ಡೀಟೇಲ್ ಆಗಿ ನಾವು ಗೈಡ್ಲೈನ್ಸ್ ಅನ್ನ ಕೊಡ್ತೇವೆ. ಅಷ್ಟೇ ಅಲ್ಲ, ಕೆಲವರು ಅಂಗವಿಕಲರು ಅಂತೇಳಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಅಂಗವೈಫಲ್ಯತೆ ಬಹಳ ಕಡಿಮೆ ಪ್ರಮಾಣ ಇರಬಹುದು, ಅಥವಾ ಇಲ್ಲದೆ ಇರೋರು ಕೂಡ ಅಂಗವೈಫಲ್ಯತೆ ಇದೆ ಅಂತ ಸರ್ಟಿಫಿಕೇಟ್ ತಗೊಂಡು ಈ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ವಂಚನೆ ಅಷ್ಟೇ ಅಲ್ಲ, ಸರ್ಕಾರ ಕೊಡ್ತಕ್ಕಂಥದ್ದು ಸಾಮಾನ್ಯ ಜನಗಳ ತೆರಿಗೆ ಕಟ್ಟಿದಂತಹ ಹಣ. ಸೊ ಇದು ಸಾರ್ವಜನಿಕರಿಗೆ ಮಾಡ್ತಕ್ಕಂಥ ವಂಚನೆ ಆಗತ್ತೆ. ಯಾರು ಅರ್ಹರಿದ್ದಾರೆ, ಯಾರು ಡಿಸರ್ವಿಂಗ್ ಇದ್ದಾರೆ, ಅವರಿಗೆ ಕೊಡೋದಕ್ಕೆ ನಾವು 100ಕ್ಕೆ 100 ಬದ್ಧರಿದ್ದೇವೆ. ಆದ್ರೆ ಯಾರು ಫ್ರಾಡ್ ಮಾಡ್ತಾರೆ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ನಾವು ಮಾಲೀಕತ್ವದ ವ್ಯಾಜ್ಯ ಇದ್ದಲ್ಲಿ ಅವನ್ನ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅದು ಬರೋದಿಲ್ಲ, ಸಿವಿಲ್ ಕೋರ್ಟ್ ಮುಖಾಂತರ ಬಗೆಹರಿಸ್ಕೊಂಡು ಬರ್ಬೇಕು. ಆ ತರದ್ ನಾವು ಕೈ ಬಿಟ್ಬಿಡ್ತೇವೆ, ಆ ತರದ್ ನಾವು ಕೈ ಬಿಡ್ಲೇಬೇಕು. ಆ ತರದ್ದೆಲ್ಲ ಮಾಡ್ಲಿಕ್ಕೆ ಟ್ರಿಬ್ಯುನಲ್ ಆಕ್ಟ್ ಟೈಮಲ್ಲೇ ಜಮೀನನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಸೆಟ್ಲ್ ಆದ್ರು ತುಂಬಾ ಜನ ಇದ್ದಾರೆ. ನಮ್ಗೆ ಪವರ್ಸ್ ಇಲ್ಲ ಅದನ್ನೆಲ್ಲ. ಎನಿವೆ, ಅದು ಪೌತಿ ಖಾತೆ ಕ್ಯಾಂಪೇನ್ ಅದು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಏನಾದ್ರೂ ಕಾನೂನಾತ್ಮಕವಾಗಿ ಪರಿಹಾರ ಹುಡುಕ್ಬೇಕೆ ಬಿಟ್ರೆ ಪೌತಿ ಆಂದೋಲನದಲ್ಲಿ ಅದು ಮಾಡ್ಲಿಕ್ಕೆ ಆಗೋದು. ಅವ್ರೇನಾದ್ರು ಮಾಲಕರು ಇವಾಗ ಬಂತು ಅಂತಂದ್ರೆ ಆ ಆಸ್ತಿಯನ್ನ 40 ವರ್ಷದಿಂದ ಅನುಭವಿಸಿದವ್ರನ್ನ ಅದು ಅವರಿಬ್ಬರಿಗೂ ಡಿಸ್ಪ್ಯೂಟ್ ಆಗುತ್ತೆ, ಲೀಗಲ್ ಸಿವಿಲ್ ಕೋರ್ಟ್. ನಾವು ಡಿಸೆಟ್ಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವೆಲ್ಲ ಕಾನೂನು ಸ್ಪಷ್ಟ ಇದೆ. ಮಾಲೀಕತ್ವದ ವ್ಯಾಜ್ಯವನ್ನ ಪರಿಹರಿಸ್ತಕ್ಕಂಥದ್ದು ಕಂದಾಯ ಇಲಾಖೆಗೆ ನನಗೆ ತಿಳಿದ ಹಾಗೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ದಟ್ ಇಸ್ ಎ ಪ್ಯೂರ್ಲಿ ಎ ಜ್ಯೂರಿಸ್ಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್. ಮಾಲೀಕತ್ವದ ವ್ಯಾಜ್ಯ ಏನಿದ್ರು ಅಲ್ಲೇ ಸಿಗ್ತಕ್ಕಂಥವ್ರು 11,956 ಜನ ಇದ್ದಾರೆ. ಎಲ್ಲಿಂದ ಇವ್ರಿಗೆ ಏಜ್ ಸಿಕ್ತು ನಿಮ್ದು ಅಂದ್ರೆ ಆಧಾರಿಂದ ನಾವು ಏಜ್ ತಗೊಂಡಿದ್ದೇವೆ. ಆಧಾರಲ್ಲಿ ಇವರೆಲ್ಲರೂ ಕೂಡ 50, 55, 40 ಏಜ್ ಇದೆ. ಆದ್ರೆ ಇವರೆಲ್ಲ 60 ವಯಸ್ಸಿನ ಮೇಲ್ಪಟ್ಟವರಿಗೆ ಸಿಗುವಂತ ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ 351 ಜನ ಇದ್ದಾರೆ ಈ ಜಿಲ್ಲೆಯಲ್ಲಿ. ಹಾಗೆ HRMS ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಅವರು ಕೂಡ ಅಲ್ಲಿ ಎಂಟ್ರಿ ಇರೋರು ಕೂಡ ಇಲ್ಲಿ ಪಿಂಚಣಿ ತಗೊಳ್ತಾ ಇದ್ದಾರೆ, ಪಿಂಚಣಿ ಸಾಮಾಜಿಕ ಭದ್ರತಾ ಪಿಂಚಣಿ ತಗೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಈಗ ನನ್ನ ಹತ್ರ ಇರೋದು ಇಲ್ಲಿ ಸುಮಾರು 117 ಜನ ಆ ತರ ಸ್ಟೇಟ್ ಅಲ್ಲಿ ಇದ್ದಾರೆ ಅಂತ ಒಂದು ನಮ್ಗೆ ಬಂದಿರೋ ಮಾಹಿತಿ. ಇಲ್ಲಿಂದ ಕೂಡ ಒಂದು ಕೆಲವು ಕೇಸಸ್ ಇದಾವೆ ಆ ತರ. ಒಟ್ಟು ವಯಸ್ಸು ಕಡಿಮೆ ಇರೋರು 11,80,000 ಜನ ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾ ಇದ್ದಾರೆ.
11,80,000 ಜನ. ಈ ಜಿಲ್ಲೆಯಲ್ಲಿ 11,956. ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಅಂತ ಸ್ಟೇಟ್ ಅಲ್ಲಿ ಸುಮಾರು 13,702 ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಕೂಡ ಈ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್, ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ನಮಗೆ ಈಗ ಇರುವಂತ ಪ್ರಾಥಮಿಕ ಮಾಹಿತಿ, ಸಬ್ಜೆಕ್ಟ್ ಟು ವೆರಿಫಿಕೇಶನ್. ಆಮೇಲೆ ಸುಮಾರು ಜನ APL ಕಾರ್ಡ್ ಇದೆ, ಅವರು ಕೂಡ ತಗೊಳ್ತಾ ಇದ್ದಾರೆ. ಈ ತರದ್ದೆಲ್ಲ ಇದೆ. ಸೊ ಇವುಗಳನ್ನ ಅನುಮಾನಾಸ್ಪದ ಪ್ರಕರಣ ಅಂತ ಹೇಳ್ತಾ ಇದ್ದೇವೆ ಬಿಟ್ರೆ ನಾನು ಅನರ್ಹ ಅಂತ ಹೇಳ್ತಾ ಇಲ್ಲ. ಅನರ್ಹ ಯಾವಾಗ ಆಗುತ್ತೆ? ಫೀಲ್ಡ್ ಅಲ್ಲಿ ನಾವು ವೆರಿಫಿಕೇಶನ್ ಮಾಡಿ ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಅದನ್ನ ನಾವು ಅರ್ಹನೋ ಅನರ್ಹ ಅಂತ ಆಮೇಲೆ ತೀರ್ಮಾನ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇವು ಅನುಮಾನಾಸ್ಪದ ಪ್ರಕರಣ. ನನಗೆ ಕೆಲವು ವಿಲೇಜ್ ಅಕೌಂಟೆಂಟ್ ಅವ್ರ ಮೊಬೈಲ್ ಅಲ್ಲಿ ಫೋಟೋ ತೋರಿಸಿದ್ರು. ಅವರು ವ್ಯಕ್ತಿಗಳು ದೈಹಿಕವಾಗಿ ಎಲ್ಲ ಯಾವುದೇ ಅವರಿಗೆ ದೈಹಿಕ ನ್ಯೂನ್ಯತೆ ಇಲ್ಲ, ಆದ್ರೆ ಅವರಿಗೆಲ್ಲ 75% ಡಿಸಬಿಲಿಟಿ ಅಂತ ಕೆಲವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರು ತಗೊಳ್ತಾ ಇದ್ದಾರೆ, ಅದಕ್ಕೆ 2,000-2,500 ರೂಪಾಯಿ ತಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ಇದು ನನ್ನ ಪ್ರಕಾರ ಅವರು ಈ ತರ ಇದು ಅನುಮಾನಾಸ್ಪದ. ಅವರು ನಿಜನೇ ಆಗಿದ್ದಲ್ಲಿ, ಏನು ಈ ರೀತಿ ಮಾಡಿರುವಂತಹದ್ದು, ತಪ್ಪು ಮಾಡಿರುವಂತಹದ್ದು ನಿಜನೇ ಆಗಿದ್ದಲ್ಲಿ ಇದು ಫ್ರಾಡ್ ಆಗುತ್ತೆ. ಯಾರೇ ಆಗ್ಲಿ ಫ್ರಾಡ್ ಮಾಡುವಂತಹದಕ್ಕೆ ನಾವು ಸಹನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲೆ ಯಾರು ಇರಬಾರ್ದು, ಆವಾಗ ಪ್ರಜಾಪ್ರಭುತ್ವವಾಗಿ ಉಳಿಯೋದಿಲ್ಲ. ಎವ್ರಿಬಡಿ ಶುಡ್ ಬಿ ಆನ್ಸರಬಲ್ ಅಂಡ್ ಅಕೌಂಟಬಲ್. ನಾನು DC ಅವ್ರಿಗೆ ಹೇಳಿದ್ದೇನೆ, ಈಗ ಆಗಿರುವಂತಹದನ್ನ ಕಂಪ್ಲೀಟ್ ಮಾಡಿ ಫರ್ನಿಶಿಂಗ್ ಗೆ ಏನ್ ಬೇಕೋ ನಾನು ದುಡ್ಡು ಕೊಡ್ತೇನೆ. ಆಗಿರುವಂತ ಬಿಲ್ಡಿಂಗ್ ಅನ್ನ ಫಿನಿಶ್ ಮಾಡ್ಲಿಕ್ಕೆ ನಾನು ತಕ್ಷಣ ದುಡ್ಡು ಕೊಡ್ತೇನೆ, ಫಿನಿಶ್ ಮಾಡಿ ಆಕ್ಯುಪೈ ಮಾಡುವಂತದ್ದು ಮಾಡಿ ಅಂತ ಹೋದ್ ಬಾರಿ ಬಂದಾಗ್ಲೇ ಹೇಳಿದ್ದೆ. ಅಲ್ಲಿ ಅವರು ಮಾನ್ಯ ಶಾಸಕರು ಮಂತ್ರಿಗಳೇನ್ ಹೇಳ್ತಾ ಇದ್ದಾರೆ, ಇಲ್ಲ ಇನ್ನೂ 2 ಫ್ಲೋರ್ ಕಟ್ಟಬೇಕು ಅಂತ. ಇನ್ನೂ 2 ಫ್ಲೋರ್ ಕಟ್ಟಬೇಕು ಅಂತ ಹೇಳಿದ್ರೆ ಅದು ವಿಳಂಬ ಆಗುತ್ತೆ. ನಾನು ಅವರಿಗೆ ಸಜೆಷನ್ ಕೊಟ್ಟಿರೋದು, ಈಗ ಏನ್ ಬಿಲ್ಡಿಂಗ್ ಅಟ್ಲೀಸ್ಟ್ ರೆಡಿ ಆಗಿದೆ ಅದನ್ನ ಫಿನಿಶ್ ಮಾಡಿ ಆಕ್ಯುಪೇಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಏನ್ ಬೇಕೋ ಇಮಿಡಿಯೇಟ್ಲಿ ನಾನು ಸ್ಯಾಂಕ್ಷನ್ ಕೊಡ್ತೀನಿ ಅಂತ ಹೋದ್ ಬಾರಿ ಬಂದಾಗ್ಲೂ ಹೇಳಿದ್ದೆ, ಇವತ್ತು ಅವ್ರಿಗೆ ಹೇಳಿದ್ದೇನೆ. ಸೊ ಆ ಮಾಡಿಫೈಡ್ ಪ್ರಪೋಸಲ್ ಕಳಿಸಿ ನಾನು ಅದು ನನ್ನ ಲೆವೆಲ್ ಅಲ್ಲೇ ಇರುತ್ತೆ. ಇನ್ನು 2 ಫ್ಲೋರ್ ಕಟ್ಟಬೇಕು ಅಂದ್ರೆ ಅದು FD ಗೆ ಹೋಗ್ಬೇಕು, ಕ್ಯಾಬಿನೆಟ್ಗೆ ಹೋಗ್ಬೇಕು, ಎಲ್ಲ ಟೈಮ್ ಆಗುತ್ತೆ. ಸೊ ಇದನ್ನ ಇಮಿಡಿಯೇಟ್ಲಿ ಆಕ್ಯುಪೈ ಮಾಡೋದ್ರ ಬಗ್ಗೆ ನೋಡಿ ಅಂತ ಹೇಳಿದ್ದೇನೆ. ಶಾಸಕರು ಮಂತ್ರಿಗಳು ಅವ್ರದ್ದು ಒಪಿನಿಯನ್ ತಗೊಳ್ತೇನೆ. ಇದಕ್ಕೆ ಒಪ್ಪಿದ್ರೆ ವಿತಿನ್ ಮ್ಯಾಟರ್ ಆಫ್ ಡೇಸ್ ಅಲ್ಲಿ ನಾನು ಅಪ್ರೂವಲ್ ಕೊಟ್ಕೊಳ್ತೇನೆ. ಅವರು ಮೊನ್ನೆ ಎಲ್ಲ 1000 VAಗಳು ಮಾಡಿದ್ದೀವಿ. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ XL ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಲಾಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.